ಕನ್ನಡ ಈ ಪದವೇ ಒಂದು ರೋಮಾಂಚನ. ಸುಮಾರು 2,500 ವರ್ಷಗಳ ಇತಿಹಾಸವಿರುವ ನಮ್ಮ ಭಾಷೆ ಕೇವಲ ಮಾತಿನಲ್ಲಷ್ಟೇ ಅಲ್ಲ, ಕಲ್ಲಿನ ಮೇಲೂ ಅಷ್ಟೇ ಗಟ್ಟಿಯಾಗಿ ಅಚ್ಚೊತ್ತಿದೆ. ಆದರೆ ಕನ್ನಡ ಲಿಪಿಯಲ್ಲಿ ನಮಗೆ ದೊರೆತ ಮೊಟ್ಟಮೊದಲ ಲಿಖಿತ ದಾಖಲೆ ಯಾವುದು ಗೊತ್ತಾ? ಅದುವೇ ಹಲ್ಮಿಡಿ ಶಾಸನ. ಇಂದಿನ ನಮ್ಮ ಪಯಣ ಸುಮಾರು 1500 ವರ್ಷಗಳ ಹಿಂದಿನ ಇತಿಹಾಸದ ಪುಟಗಳಿಗೆ. ಕನ್ನಡ ಭಾಷೆ ಆಡಳಿತ ಭಾಷೆಯಾಗಿ ರೂಪುಗೊಳ್ಳುತ್ತಿದ್ದ ಆ ಸುವರ್ಣ ಯುಗದ ಕಥೆಯನ್ನು ಇಂದು ನಾವು ತಿಳಿಯೋಣ. ಕಾಲಚಕ್ರವನ್ನು ಹಿಂದಕ್ಕೆ ತಿರುಗಿಸೋಣ. ಅದು 1936ನೇ ಇಸವಿ. ಮೈಸೂರು ಸಂಸ್ಥಾನದ ಪುರಾತತ್ವ ಇಲಾಖೆಯ ನಿರ್ದೇಶಕರಾಗಿದ್ದ ಡಾಕ್ಟರ್ ಎಂ.ಎಚ್. ಕೃಷ್ಣ ಅವರು ಇತಿಹಾಸದ ಕುರುಹುಗಳನ್ನು ಹುಡುಕುತ್ತಾ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಪುಟ್ಟ ಹಳ್ಳಿಯಾದ ಹಲ್ಮಿಡಿಗೆ ಬರುತ್ತಾರೆ. ಅಲ್ಲಿನ ವೀರಭದ್ರೇಶ್ವರ ದೇವಾಲಯದ ಆವರಣದಲ್ಲಿ ಎಲೆಮರೆಯ ಕಾಯಿಯಂತಿದ್ದ ಒಂದು ಕಲ್ಲಿನ ಕಂಬ ಅವರ ಕಣ್ಣಿಗೆ ಬೀಳುತ್ತದೆ. ಮೇಲ್ನೋಟಕ್ಕೆ ಸಾಧಾರಣವೆಂದು ಕಂಡರೂ ಅದರ ಮೇಲಿದ್ದ ಅಕ್ಷರಗಳು ಯಾವುದೋ ಮಹಾನ್ ಇತಿಹಾಸವನ್ನು ಸಾರುವಂತಿದ್ದವು. ಅದೇ ನಮ್ಮ ಕನ್ನಡದ ಅಸ್ಮಿತೆಯನ್ನು ಜಗತ್ತಿಗೆ ಸಾರಿದ ಹಲ್ಮಿಡಿ ಶಾಸನ. ಈ ಶಾಸನವು ರಚನೆಯಾಗಿದ್ದು ಸುಮಾರು ಕ್ರಿಸ್ತಶಕ 450ರಿಂದ 500ರ ಅವಧಿಯಲ್ಲಿ, ಅಂದರೆ ಇಂದಿಗೆ ಸುಮಾರು 1500 ವರ್ಷಗಳ ಹಿಂದೆ. ಆಗ ಕರ್ನಾಟಕದ ಬಹುಭಾಗವನ್ನು ಆಳುತ್ತಿದ್ದವರು ಕನ್ನಡದ ಮೊದಲ ರಾಜವಂಶವೆಂಬ ಹೆಗ್ಗಳಿಕೆಯ ಕದಂಬರು. ಕದಂಬ ಚಕ್ರವರ್ತಿ ಕಾಕುಸವರ್ಮನ ಆಳ್ವಿಕೆಯ ಕಾಲವದು. ಶಾಸನದ ಆರಂಭವು ಸಂಸ್ಕೃತ ಶ್ಲೋಕದಿಂದ ಆಗುತ್ತದೆ. ಇದು ವಿಷ್ಣುವಿನ ಸ್ತುತಿಯಾಗಿದೆ. ಆದರೆ ಅನಂತರದ ಭಾಗವೇ ನಮಗೆ ಅತ್ಯಂತ ಮುಖ್ಯವಾದದ್ದು. ಅಲ್ಲಿಂದ ಮುಂದಕ್ಕೆ ಹಳೆಗನ್ನಡ ಭಾಷೆಯ ಬಳಕೆ ಆರಂಭವಾಗುತ್ತದೆ. ಈ ಶಾಸನವು ಒಂದು ದಾನ ಶಾಸನ. ಕದಂಬರ ಸೇನೆಯಲ್ಲಿದ್ದ ವಿಜಯರಸ ಎಂಬ ವೀರ ಸೇನಾನಿಯ ಪರಾಕ್ರಮವನ್ನು ಇದು ಬಣ್ಣಿಸುತ್ತದೆ. ಕೇಕಯರು ಮತ್ತು ಪಲ್ಲವರ ವಿರುದ್ಧ ನಡೆದ ಭೀಕರ ಯುದ್ಧದಲ್ಲಿ ವಿಜಯರಸನು ತೋರಿದ ಅಪ್ರತಿಮ ಶೌರ್ಯಕ್ಕೆ ಮೆಚ್ಚಿ ಕದಂಬ ರಾಜರು ಮತ್ತು ಅವರ ಅಧಿಕಾರಿಗಳಾದ ಮೃಗೇಶ ಮತ್ತು ನಾಗೇಂದ್ರರು ಸೇರಿ ಅವನಿಗೆ ಪಲ್ಮಡಿ, ಅಂದರೆ ಇಂದಿನ ಹಲ್ಮಿಡಿ ಮತ್ತು ಮುಳವಳ್ಳಿ ಎಂಬ ಗ್ರಾಮಗಳನ್ನು ದಾನವಾಗಿ ನೀಡಿದ ವಿವರ ಇದರಲ್ಲಿದೆ. ಹಲ್ಮಿಡಿ ಶಾಸನದ ಅತಿ ದೊಡ್ಡ ಮಹತ್ವವಿರುವುದು ಅದರ ಭಾಷೆಯಲ್ಲಿ. ಇದುವರೆಗೂ ದೊರೆತ ಶಾಸನಗಳಲ್ಲಿ ಕನ್ನಡ ಭಾಷೆಯನ್ನು ಪ್ರಧಾನವಾಗಿ ಬಳಸಿದ ಅತ್ಯಂತ ಹಳೆಯ ದಾಖಲೆ ಇದು. ಇದು ಪೂರ್ವ ಹಳೆಗನ್ನಡದ ಅಥವಾ ಅತಿ ಹಳೆಗನ್ನಡದ ಸ್ವರೂಪವನ್ನು ನಮಗೆ ತೋರಿಸುತ್ತದೆ. ಇಲ್ಲಿ ಬಳಸಲಾಗಿರುವ ಲಿಪಿ ಬ್ರಾಹ್ಮಿ ಲಿಪಿಯಿಂದ ವಿಕಾಸಗೊಂಡ ಕದಂಬ ಲಿಪಿ. ಈ ಶಾಸನದಲ್ಲಿ ಸಂಸ್ಕೃತ ಪದಗಳ ಪ್ರಭಾವ ಹೆಚ್ಚಿದ್ದರೂ ಕನ್ನಡದ ವಿಭಕ್ತಿ ಪ್ರತ್ಯಯಗಳು ಮತ್ತು ವ್ಯಾಕರ ರಚನೆಯನ್ನು ಸ್ಪಷ್ಟವಾಗಿ ಕಾಣಬಹುದು. ಬಾಳಗಚ್ಚು, ಕೊಟ್ಟಾರ, ಅರಿದು ಮುಂತಾದ ಅಚ್ಚ ಕನ್ನಡದ ಪದಗಳು ಇಲ್ಲಿ ಬಳಕೆಯಾಗಿವೆ. ಇದು ಕನ್ನಡ ಭಾಷೆಯು ಆ ಕಾಲಕ್ಕಾಗಲೇ ಆಡಳಿತ ಭಾಷೆಯಾಗಿ ಬೆಳೆದಿತ್ತು ಎಂಬುದಕ್ಕೆ ನೇರ ಸಾಕ್ಷಿ. ಈ ಶಾಸನವು ಸಂಸ್ಕೃತ ಮತ್ತು ಕನ್ನಡ ಭಾಷೆಗಳ ಸಂಗಮದ ಸಂಕೇತವೂ ಹೌದು. ರಾಜಾಶ್ರಯದಲ್ಲಿದ್ದ ಸಂಸ್ಕೃತದ ಜೊತೆಗೆ ಜನಸಾಮಾನ್ಯರ ಭಾಷೆಯಾದ ಕನ್ನಡವು ರಾಜ್ಯಾಡಳಿತದ ಭಾಷೆಯಾಗಿ ಸ್ಥಾನ ಪಡೆಯುತ್ತಿದ್ದ ಸಂಕ್ರಮಣ ಕಾಲವನ್ನು ಇದು ಪ್ರತಿಬಿಂಬಿಸುತ್ತದೆ. ನಮ್ಮ ಇಂದಿನ ಕನ್ನಡ ಲಿಪಿಯ ಮೂಲ ಸ್ವರೂಪವನ್ನು ನಾವು ಈ ಶಾಸನದ ಅಕ್ಷರಗಳಲ್ಲಿ ಕಾಣಬಹುದು. ಇಂದು ಆ ಐತಿಹಾಸಿಕ ಮೂಲ ಶಾಸನದ ಕಲ್ಲನ್ನು ಬೆಂಗಳೂರಿನ ಸರ್ಕಾರಿ ವಸ್ತು ಸಂಗ್ರಹಾಲಯದಲ್ಲಿ ಅತ್ಯಂತ ಸುರಕ್ಷಿತವಾಗಿ ಮತ್ತು ಗೌರವಯುತವಾಗಿ ಸಂರಕ್ಷಿಸಿ ಇಡಲಾಗಿದೆ. ಇನ್ನು ಹಲ್ಮಿಡಿ ಗ್ರಾಮದಲ್ಲಿ ಮೂಲ ಶಾಸನವಿದ್ದ ಜಾಗದಲ್ಲಿ ಅದರ ಒಂದು ಆಕರ್ಷಕವಾದ ಪ್ರತಿಕೃತಿಯನ್ನು ಸ್ಥಾಪಿಸಲಾಗಿದೆ. ಕರ್ನಾಟಕ ಸರ್ಕಾರವು ಹಲ್ಮಿಡಿಯನ್ನು ಒಂದು ಪ್ರಮುಖ ಐತಿಹಾಸಿಕ ಪ್ರವಾಸಿ ತಾಣವಾಗಿ ಅಭಿವೃದ್ಧಿಪಡಿಸಿದೆ. ಹಲ್ಮಿಡಿ ಶಾಸನ ಕೇವಲ ಒಂದು ಕಲ್ಲಲ್ಲ, ಅದು ಕನ್ನಡಿಗರ ಅಸ್ಮಿತೆಯ ಬುನಾದಿ. ನಮ್ಮ ಭಾಷೆಯ ಪ್ರಾಚೀನತೆಗೆ, ಶ್ರೀಮಂತಿಕೆಗೆ ಹಿಡಿದ ಕನ್ನಡಿ. 1500 ವರ್ಷಗಳ ಹಿಂದೆ ನೆಟ್ಟ ಆ ಭಾಷೆಯ ಬೀಜ ಇಂದು ಹೆಮ್ಮರವಾಗಿ ಬೆಳೆದು ನಿಂತಿದೆ. ಈ ಇತಿಹಾಸವನ್ನು ಅರಿತು ನಮ್ಮ ಭಾಷೆಯ ಬಗ್ಗೆ ಹೆಮ್ಮೆ ಪಡೋಣ, ಅದನ್ನು ಮುಂದಿನ ಪೀಳಿಗೆಗೂ ಹಂಚೋಣ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಧನ್ಯವಾದಗಳು.